ಇಲ್ಲಿ ನೋಡ್ತಾ ಇದೀವಲ್ಲ, ಇದು MS ರಾಮಯ್ಯ ಹಾಸ್ಪಿಟಲ್ಗೆ ಬೆಂಕಿ ತಗುಲಿರುವಂತಹ ಕಾರಣದಿಂದಾಗಿ ಕೆಲ ಫ್ಲೋರ್ಗಳಲ್ಲಿ ಹೀಗೆ ಬೆಂಕಿ ಧಗಧಗನೆ ಉರಿತಾ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. MS ರಾಮಯ್ಯ, ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಬೆಂಕಿ ತಗುಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೂಡಲೇ ಬೆಂಕಿ ನಂದಿಸುವಂತ ಪ್ರಯತ್ನ ನಡೀತಾ ಇದೆ. ಬಟ್ ಬಹಳ ದಟ್ಟವಾದಂಥ ಹೊಗೆ ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ ಕೂಡ. ಹಾಗಾಗಿ ಏನಾದರೂ ಹೆಚ್ಚಿನ ಅನಾಹುತಗಳಾಗಿದೆಯಾ ಅನ್ನುವಂಥ ಆತಂಕ ಕೂಡ ಇದೆ. ಆಮೇಲೆ MS ರಾಮಯ್ಯ ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಆಗಿರೋದು ಯಾವ ಬ್ಲಾಕ್ನಲ್ಲಿ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಅಂತ ಅಂದರೆ ರೋಗಿಗಳನ್ನು ಇರಿಸಲಾಗಿರುವಂಥ ಬ್ಲಾಕ್ನಲ್ಲೇ ಈ ರೀತಿಯಾದಂಥ ಅನಾಹುತ ಆಗಿದೆಯಾ ಏನು ಎತ್ತ ಅನ್ನುವಂಥದ್ದು. ಬಟ್ ಸ್ಥಳದಲ್ಲಿ ಭಾಳ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ವೈದ್ಯರು ಆಮೇಲೆ ಆಸ್ಪತ್ರೆಯ ಸಿಬ್ಬಂದಿ ಎಲ್ಲ ಹೊರಗಡೆ ಓಡ್ ಬಂದಿದ್ದಾರೆ. ಬಟ್ ರೋಗಿಗಳ ಕಥೆ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ನೋಡಿ, ಇಲ್ಲಿ ಬಹಳಷ್ಟು ಅಗ್ನಿಶಾಮಕ ವಾಹನಗಳನ್ನು ಈ ಸಂದರ್ಭದಲ್ಲಿ ಬಳಸ್ಕೊಳ್ಳಲಾಗ್ತಾ ಇದೆ. ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇದು ಯಾವ ಬ್ಲಾಕ್ ನಲ್ಲಿ ಸಂಭವಿಸಿರುವಂತದ್ದು MS ರಾಮಯ್ಯದಲ್ಲಿ? ಅಂತಂದ್ರೆ ರೋಗಿಗಳು ಇರುವಂತ ಕಟ್ಟಡದಲ್ಲೇ ಆಗಿರುವಂತ ಅನಾಹುತನ ಇದು? ಎಲ್ಲಿ ತನಕ ಬಂದಿದೆ ಬೆಂಕಿ ನಂದಿಸೋ ಕಾರ್ಯಾಚರಣೆ? ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಶಿವು? ಮಾಲ್ತೇಶ, ಇಂದು ಮಧ್ಯಾಹ್ನ 1:30 ಸುಮಾರಿಗೆ MS ರಾಮಯ್ಯ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ಅಂದ್ರೆ ಈ ಒಂದು ಕಾರ್ಡಿಯಾಕ್ ಬ್ಲಾಕ್ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇದೇ ಒಂದು ಬಿಲ್ಡಿಂಗ್ ಅಂದ್ರೆ MS ರಾಮಯ್ಯ ಆಸ್ಪತ್ರೆಯ ಒಳಭಾಗಕ್ಕೆ ಪ್ರವೇಶವನ್ನು ಪಡೆಯುತ್ತಲ್ಲ ಎಡಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಬಿಲ್ಡಿಂಗ್, ಈ ಬಿಲ್ಡಿಂಗ್ನ ಮೊದಲನೇ ಮಹಡಿಯ AC ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥ ಹೇಳಲಾಗ್ತಿರ್ತಕ್ಕಂಥದ್ದು. 7 ಜನ ಪೇಷಂಟ್ಗಳಂದ್ರೆ ಕಾರ್ಡಿಯಾಕ್ ಸಮಸ್ಯೆಯಿಂದ ಬಳಲಿರ್ತಕ್ಕಂಥ 7 ಜನ ಪೇಷಂಟ್ಗಳೆಲ್ಲರೂ ಕೂಡ ಇದೇ ಒಂದು ಬ್ಲಾಕ್ನಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಈಗಾಗಲೇ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಸಿಸ್ಟರ್ಗಳಂದ್ರೆ ದಾದಿಯರ ಸಮಯ ಪ್ರಜ್ಞೆಯಿಂದ ಅಲ್ಲಿರ್ತಕ್ಕಂಥ ಅಷ್ಟು ಜನ 7 ಜನ ಏನು ಪೇಷಂಟ್ಸ್ ಇದ್ರು ಅವರೆಲ್ಲರೂ ಕೂಡ ಜೀವ ಕೂಡ ಉಳಿದಿರ್ತಕ್ಕಂಥದ್ದು. ಕೂಡಲೇ ಬೆಂಕಿ ಕಾಣಿಸ್ಕೊಂಡಂತ ಬಳಿಕ ತಕ್ಷಣದಲ್ಲೇ ಅವರೆಲ್ಲರನ್ನು ಕೂಡ ಶಿಫ್ಟ್ ಮಾಡುವಂತ ಕೆಲಸವನ್ನು ಅಲ್ಲಿರ್ತಕ್ಕಂಥ ದಾದಿಯರು ಮಾಡಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಟಿವಿನ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸುವಂತ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಈಗಾಗಲೇ ತಹಬದಿಗೆ ಬಂದಿರತಕ್ಕಂಥದ್ದು ಬೆಂಕಿ. ಮೇಲ್ಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಕಾರ್ಡಿಯಾಕ್ ಬ್ಲಾಕ್ ಅಂದ್ರೆ ಕಾರ್ಡಿಯಾಕ್ ಪೇಷಂಟ್ಗಳೆಲ್ಲರೂ ಕೂಡ 7 ಜನ ಪೇಷಂಟ್ಗಳನ್ನ ಇದೇ ಒಂದು ಬ್ಲಾಕ್ ನಲ್ಲಿ ಇರಿಸಲಾಗಿತ್ತು. ಅವರೆಲ್ಲರೂ ಕೂಡ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಿದ್ರು. ಈ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಸಿಸ್ಟರ್ಸ್ ಎಲ್ಲರೂ ಕೂಡ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸದ್ಯದ ಮೊದಲಿಗೆ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ಅವರೆಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಂದ್ರೆ ಯಾರು ಶಿಫ್ಟ್ ಅನ್ನು ಮಾಡ್ತಿದ್ರು ಸಿಸ್ಟರ್ಸ್ ಅವರೆಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ 7 ಜನ ಪೇಷಂಟ್ಗಳನ್ನು ಕೂಡ ಕಾರ್ಡಿಯಾಕ್ ಸಮಸ್ಯೆಯಿಂದ ಬಳಲಿರ್ತಕ್ಕಂಥ ಪೇಷಂಟ್ಗಳನ್ನ ಸುರಕ್ಷಿತವಾಗಿ ಶಿಫ್ಟ್ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸ್ಟಾಫ್ ಅನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಎಷ್ಟು ಗಂಟೆ ಹೊತ್ತಿಗೆ ಆಗಿದೆ ಸರ್? ಹೋಗಿ ಸರ್, ಅಲ್ಲಿ ಹೋಗಿ ಮೈನ್ ಲಾಬಿ ಕೊಡ್ತಾ ಇದ್ದಾರೆ. ಇಲ್ಲ, ಅಲ್ಲಿ ಮೈನ್ ಲಾಬಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪೇಷಂಟ್ಗಳು ಏನಿದ್ರು ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಶಿಫ್ಟ್ ಅನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಈಗಾಗಲೇ ಬೇರೆಡೆಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಇದ್ದಂತಹ ಸಿಸ್ಟರ್ಸ್ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಸ್ಟಾಫನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆ ನಡೆದಿದೆ. ಬೆಂಕಿ ಕಾಣಿಸ್ಕೊಂಡಂಥ ಬ್ಲಾಕ್, ಇಡೀ ಬ್ಲಾಕ್ನ ಬೆಂಕಿ ಆವರಿಸುವಂಥ ಅಪಾಯ ಇತ್ತು. ಈ ಹಿನ್ನೆಲೆಯಲ್ಲಿ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆಯನ್ನು ಮಾಡಿದಂಥ ಬಳಿಕ ಅವರು ಕೂಡ ಆಗಮಿಸಿ ಈಗಾಗಲೇ ಬೆಂಕಿಯನ್ನು ಕೂಡ ತಹಬದಿಗೆ ತಂದಿರತಕ್ಕಂಥದ್ದು. ಮಾಲ್ತೇಶ್, ಓಕೆ, ಈಗ ಕಂಪ್ಲೀಟ್ ಆಗಿ ಬೆಂಕಿ ನಂದಿಸುವಂತ ಕಾರ್ಯಾಚರಣೆ ಕೂಡ ನಡೆದಿದೆ ಅಂತ ಕಾಣಿಸುತ್ತೆ ಶಿವು, ನೀವು ಸ್ಥಳದಲ್ಲಿ ತೋರಿಸಿದಂತ ಸಂದರ್ಭದಲ್ಲಿ. ಶಿವು, ಜಸ್ಟ್ ಹೋಲ್ಡ್ ಶಿವು, ಮಾತನಾಡ್ತೀನಿ ನಿಮ್ಮ ಜೊತೆ ಮಾತನಾಡ್ತೀನಿ. ಇದೇ MS ರಾಮಯ್ಯ ಹಾಸ್ಪಿಟಲ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಂತ ಕಾರಣಕ್ಕಾಗಿ ಬಹಳ ಆತಂಕ ಸಹಜವಾಗಿತ್ತು. ಆಮೇಲೆ ಎಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಈ ಕಾರ್ಡಿಯಾಕ್ ಪೇಷಂಟ್ಸ್ಗಳಿದ್ದಂಥ ಬ್ಲಾಕ್ನಲ್ಲಿ. ನರ್ಸ್ಗಳ ಸಮಯ ಪ್ರಜ್ಞೆಯಿಂದ ಸುಮಾರು 7 ರೋಗಿಗಳಲ್ಲಿ ಆಲ್ರೆಡಿ ಇದ್ರು, ಅವ್ರನ್ನೆಲ್ಲ ಪಾರ್ ಮಾಡುವಂತ ಕಾರ್ಯ ಆಗಿದೆ. ನರ್ಸ್ಗಳಿಗೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಲ್ಲಿ. ಯಾಕಂದ್ರೆ ಹಾಸ್ಪಿಟಲ್ನಲ್ಲಿ ಬೆಂಕಿ ತಗುಲು ಬಿಟ್ರೆ ಅದರಲ್ಲೂ ಈ ರೋಗಿಗಳೆಲ್ಲ ಪಾಪ ಅವರು ಚಿಕಿತ್ಸೆ ಪಡಿತಾ ಇರ್ತಾರೆ. ಆಲ್ರೆಡಿ ಅವರು ಎದ್ದು ಓಡಾಡೋಕ್ಕಾಗದೇ ಇರುವಂಥ ಸನ್ನಿವೇಶದಲ್ಲಿ ಇರ್ತಾರೆ. ಹೀಗೆ ಬೆಂಕಿ ಎಲ್ಲ ತಗುಲು ಬಿಟ್ರೆ ಕೂಡಲೇ ಅವ್ರನ್ನೆಲ್ಲ ಬಚಾವ್ ಮಾಡಿಸುವಂಥದ್ದು ಬಹಳ ಕಷ್ಟ. ಹೀಗಾಗಿ ಈ ಟೈಮ್ನಲ್ಲಿ ನರ್ಸ್ಗಳ ಸಮಯ ಪ್ರಜ್ಞೆಯನ್ನು ನಾವಿಲ್ಲಿ ಮೆಚ್ಚಲೇಬೇಕು. ಎಲ್ಲರೂ ಹೊರಗೆ ತರುವಂತ ಪ್ರಯತ್ನದಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಜೊತೆ ಕೆಲ ಅಧಿಕಾರಿಗಳು ಅವರು ಕೂಡ ಈಗ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಕಾರಣ ಅಂತಂದ್ರೆ ಸಹಜವಾಗಿ MS ರಾಮಯ್ಯ ಅಂತ ಅಂದ್ರೆ ಒಂದು ಬ್ರ್ಯಾಂಡ್ ಅದು. ಬಟ್ ಈಗ ಅಂಥ ಹಾಸ್ಪಿಟಲ್ನಲ್ಲೇ ಹೀಗೆ ಬೆಂಕಿ ಕಾಣಿಸ್ಕೊಂಡ್ಬಿಟ್ರೆ
ಅವರಿಗೂ ಕೂಡ ಇದು ಭಾಳ ತಲೆಬಿಸಿ ತಂದಿರುವಂಥ ಸಂಗತಿಯೇ ಆಗಿದೆ. ಆಮೇಲೆ ಎಲ್ಲರೂ ಕೂಡ ಭಾಳ ಗೊಂದಲದಲ್ಲಿದ್ದಾರೆ, ಹೇಗಾಯಿತು ಏನು ಎತ್ತ ಅನ್ನುವಂಥದ್ದು. ಈಗ ಒಂದು ಹಂತ ಅಂತ ಅಂದರೆ ಈಗ ರೋಗಿಗಳನ್ನೆಲ್ಲ ಬಚಾವ್ ಮಾಡಲಾಗಿದೆಯಲ್ಲ, ಸದ್ಯಕ್ಕೆ ಹೊರಗೆ ಬರಲಾಗಿದೆಯಲ್ಲ, ಅದು ಭಾಳ ಸಮಾಧಾನಕರವಾದಂಥ ಸಂಗತಿ ಆಗಿದೆ. ಬಟ್ ನೋಡಿ, ಅಲ್ಲಿ ಭಾಳ ಮಂದಿ ಎಲ್ಲ ಹೊರಗೆ ಬರ್ತಾ ಇರೋದು, ಎಲ್ಲ ಆತಂಕದಲ್ಲಿ ಇರೋದು, ಇದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಸನ್ನಿವೇಶ ಇತ್ತು MS ರಾಮಯ್ಯದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಗೇನು ನೀವು ಕಾರ್ಡಿಯಾಕ್ ಬ್ಲಾಕ್ ಅಂತ ಅಂದರೆ ಬಹುಶಃ ನೀವು MS ರಾಮಯ್ಯ ಎಂಟ್ರ್ ಆಗ್ತಾ ಇದ್ದ ಹಾಗೆ ಎಡಭಾಗದಲ್ಲಿ ಮೇನ್ ಗೇಟಿಂದ ಎಂಟ್ರ್ ಆಗ್ತಾ ಇದ್ದಾಗೆ ಎಡಭಾಗದಲ್ಲಿರುವಂಥ ಕಟ್ಟಡ ಅಂತ ಕಾಣಿಸುತ್ತೆ. ಅಲ್ಲೇ ಈ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಕಾರ್ಡಿಯಾಕ್ ಪೇಷಂಟ್ಸ್ಗಳು ಕೂಡ ಇದ್ರ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರುವಂಥವ್ರು ಅಲ್ಲಿದ್ದರು. ಸೊ ಕೂಡಲೇ ಅವರನ್ನೆಲ್ಲ ಹೊರತರುವಂಥ ಪ್ರಯತ್ನ ಯಶಸ್ವಿಯಾಗಿ ನಡೆದಿದೆ. ಆಮೇಲೆ 3ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಂಥ ಕಾರಣಕ್ಕಾಗಿ ಸದ್ಯ ಮೊದಲ ಹಾಗೆ 2ನೇ ಫ್ಲೋರ್ನಲ್ಲಿ ಇದ್ದಂಥವ್ರಿಗೆ ಅಂಥ ಸಮಸ್ಯೆ ಆಗಲಿಲ್ಲ. ಅದೇ ಕೆಳಮಹಡಿಯಲ್ಲಿ ಏನಾದರೂ ಬೆಂಕಿ ಕಾಣಿಸ್ಕೊಂಡಿದ್ದಿದ್ರೆ ಇಡೀ ಬಿಲ್ಡಿಂಗು ಇಲ್ಲಿ ಹೊಗೆಯಿಂದ ಆವೃತ್ತ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ನೋಡಿ, ಹೊಗೆ ಯಾವ ಮಟ್ಟಿಗೆ ದಟ್ಟವಾಗಿ ಹೊರಗೋಗ್ತಾ ಇದೆ ಅನ್ನುವಂಥ ನಾವು ಇಲ್ಲಿ ನೋಡ್ಬೋದಾಗಿದೆ. ಆಮೇಲೆ ಆಸ್ಪತ್ರೆಗೆ ಈಗ ಆಲ್ರೆಡಿ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಹೆಚ್ಚಾಗಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿದ್ದಾರೆ. ನೋಡಿ, ಅಲ್ಲಿ 3ನೇ ಫ್ಲೋರಿಗೆ ಏಣಿ ಹಾಕಿ, ಲ್ಯಾಡರನ್ನು ಹಾಕಿ ಒಳಗೆ ಎಂಟ್ರಿ ಆಗಿ ಅಲ್ಲಿಂದನೇ ಕೂಡಲೇ ಬೆಂಕಿ ನಂದಿಸುವಂಥ ಪ್ರಯತ್ನವೂ ಕೂಡ ಆಗಿದೆ. ಅದನ್ನು ಕೂಡ ನಾವು ಅಲ್ಲಿ ನೋಡ್ಬೋದು ಅಲ್ಲಿ ವಿಜುವಲ್ಸಲ್ಲಿ. ಸೊ ಗಾಜ್ಗಳನ್ನು ಒಡೆದು ಒಳಗೆ ಹೋಗಿ ಬೆಂಕಿ ನಂದಿಸುವಂಥ ಪ್ರಯತ್ನವೂ ಕೂಡ ಆಗಿದೆ. ಭಾಳ ಕ್ವಿಕ್ಕಾಗಿ ಇಲ್ಲಿ ರೆಸ್ಪಾಂಡ್ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಂತಲೂ ಕಾಣಿಸುತ್ತೆ. ಹೀಗಾಗಿ ಆಗಬಹುದಾಗಿದ್ದಂಥ ದೊಡ್ಡ ಅನಾಹುತ ಇಲ್ಲಿ ತಪ್ಪಿದೆ. ಯಾಕಂದರೆ ಆಸ್ಪತ್ರೆಯಲ್ಲೆಲ್ಲ ಬೆಂಕಿ ಏನಾದ್ರು ಸಣ್ಣಕ್ಕೆ ಕಾಣಿಸ್ಕೊಂಡ್ಬಿಟ್ರೆ ಅದನ್ನು ವ್ಯಾಪಿಸೋದೇನೋ ಭಾಳ ಸಮಯ ಆಗೋಲ್ಲ ಬಿಡಿ. ಯಾಕಂತ ಅಂದರೆ ಈ ಬೆಡ್ಗಳಿಗೆ ಆಮೇಲೆ ಈ ಸರ್ಜಿಕಲ್ ಇನ್ಸ್ಟ್ರೂಮೆಂಟು ಭಾಳ ಕ್ವಿಕ್ಕಾಗಿ ಬೆಂಕಿಯನ್ನು ಸೆಳೆದ್ಬಿಡುತ್ತೆ. ಹಾಗಾಗಿ ಸೊ ಶಿವಪ್ರಸಾದ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಇವಾಗ ಹೇಳ್ತಾ ಇದ್ರಿ ಅಂದರೆ ಬೆಂಕಿ ನಂದಿಸುವಂಥ ಕಾರ್ಯ ಸಂಪೂರ್ಣವಾಗಿ ಯಶಸ್ವಿ ಆಗಿದೆಯಾ? ಜೊತೆಗೆ ಆ ಪೇಷಂಟ್ಸನ್ನೆಲ್ಲ ಭಾಳ ಸುರಕ್ಷಿತವಾಗಿ ಈಗ ಅಲ್ಲಿಂದ ಬೇರೆ ಕಡೆ ಕಳಿಸ್ಕೊಡುವಂಥ ಕೆಲಸ ಆಗಿದೆ. ಆ ಪೇಷಂಟ್ಸ್ಗಳ ಸ್ಥಿತಿ ಹೇಗಿದೆ, ಏನು ಗೊತ್ತಾಗಿದೆ ಶಿವು? ಇಲ್ಲಿರ್ತಕ್ಕಂಥ MS ರಾಮಯ್ಯ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಆಸ್ಪತ್ರೆಯಲ್ಲಿರ್ತಕ್ಕಂಥ ಆ ಒಂದು ಬ್ಲಾಕ್ನಲ್ಲಿ ಅಂದರೆ ಮೊದಲನೇ ಮಹಡಿಯಲ್ಲಿ ಕಾಣಿಸ್ಕೊಂಡಂಥ ಬೆಂಕಿ ವ್ಯಾಪಿಸುವ ಮುನ್ನವೇ ಅವರೆಲ್ಲರೂ ಕೂಡ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಶಿಫ್ಟ್ ಮಾಡುವಂಥ ವೇಳೆಯಲ್ಲಿ ಇರತಕ್ಕಂಥ ಕೆಲ ಸಿಸ್ಟರ್ಗಳಿಗೂ ಕೂಡ ಬೆಂಕಿ ತಾಗಿರ್ತಕ್ಕಂಥದ್ದು, ಅಂದರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಸುಟ್ಟ ಗಾಯಗಳಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ MS ರಾಮಯ್ಯ ಆಸ್ಪತ್ರೆಯ ಸಿಬ್ಬಂದಿ ಆಗಿರ್ತಕ್ಕಂಥ ವಸಂತ್ ಕುಮಾರ್ ಅವರು TV9 ಜೊತೆಗಿದ್ದಾರೆ. ಏನು ಹೇಳ್ತಾರೆ, ಘಟನೆ ಹೇಗಾಯಿತು ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಹೇಗೆ ಬೆಂಕಿ ಹೊತ್ಕೊತು ಅಂತ? ಸರ್, ಸುಮಾರು 1:15 ಲೈಟಾಗಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ನಮ್ಮಲ್ಲಿ ಕೋಡಿಂಗ್ ಇದೆ, ಆ ಕೋಡ್ ಪ್ರಕಾರ ಅನೌನ್ಸ್ ಮಾಡಿದ್ರು. ಎಲ್ಲ ಈಚೆ ಬಂದು ಅಷ್ಟರಲ್ಲಿ ಸ್ವಲ್ಪ ಹೊಗೆ ಕಾಣಿಸ್ತಾ ಇತ್ತು. ಸೊ ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಇಮಿಡಿಯೇಟಾಗಿ ಇಲ್ಲೇ ನಮ್ಮವೆಲ್ಲ ಫೈರ್ ಎಕ್ಸಿಸ್ಟ್ ಎಲ್ಲ ಹೊರಗಡೆ ಇದೆ. ಸೊ ಎಲ್ಲ ಇಮಿಡಿಯೇಟಾಗಿ ಎಲ್ಲ ಆಕ್ಷನ್ ತೊಗೊಂಡ್ರು. ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಸ್ಟಾಫ್ಗೆ. ಸರ್, ಯಾವ ಬ್ಲಾಕಲ್ಲಿ ಸರ್ ಆ್ಯಕ್ಚುಲಿ? ಇದು ಮೊದಲನೇ ಬ್ಲಾಕೇನೆ, ಎಂಟ್ರೆನ್ಸಲ್ಲೇ ಮೊದಲನೇ ಬ್ಲಾಕ್ ಇದು, ಫಸ್ಟ್ ಫ್ಲೋರಲ್ಲಿ. AC-ನಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ ಇಮಿಡಿಯೇಟ್ ನೋಡ್ಕೊಂಡು ಶಿಫ್ಟ್ ಆಗಿಲ್ಲ ಅದು ಯಾವುದು ಅಂತ ಸದ್ಯಕ್ಕೆ, ಯಾಕೆಂದರೆ ನಾವು ಪೇಷಂಟ್ ಶಿಫ್ಟ್ ಮಾಡೋ ಆ ಥರದಲ್ಲಿದೆ ಎಲ್ಲರೂ. ಎಷ್ಟು ಜನ ಪೇಷಂಟ್ಸ್ ಇದ್ರು ಸರ್ ಆ ಬ್ಲಾಕಲ್ಲಿ? ಸರ್, ಒಂದು 6 ರಿಂದ 7 ಜನ ಇರ್ಬೋದು ಅಷ್ಟೇ. ಎಲ್ಲರೂ ಕೂಡ ಸುರಕ್ಷಿತವಾಗಿ ಎಲ್ಲ ಸುರಕ್ಷಿತವಾಗಿದ್ದಾರೆ, ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟದಾಗಿದೆ, ಪೇಷಂಟ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಹೇಗಾಯಿತು ಬೆಂಕಿ, ಹೇಗೆ ಗೊತ್ತು ಅಂತ ಏನಾರು ಹೇಳಿ ಪ್ರಿಲಿಮಿನರಿ ಮಾಹಿತಿ? ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಇನ್ನೂ ಮೇಗಡೆಯಿಂದ ವರದಿ ಬಂದಿರೋದು, ಬಟ್ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಯಾರೂ ಹೊರಗಡೆ ಹೋಗೋಕ್ಕಾಗಲ್ವಲ್ಲ, ಈಗ ಯಾರನ್ನೂ ಬಿಟ್ಟಿಲ್ಲ. ಸೊ ಈವ್ನಿಂಗ್ ಅಷ್ಟರಲ್ಲಿ ಗೊತ್ತಾಗ್ಬೋದು ಏನಾಗಿದೆ ಎಕ್ಸಾಕ್ಟ್. ಯಾರಿಗೂ ಕೂಡ ಬೆಂಕಿದಾಗಿಲ್ಲ, ಸಿಬ್ಬಂದಿ ಮಾತ್ರ ಸ್ವಲ್ಪ ಗೊತ್ತಿಲ್ಲ. ಸಿಬ್ಬಂದಿಗೆ ಯಾಕೆಂದರೆ ಅವರೆಲ್ಲ ಪೇಷಂಟ್ನ ಸೇವ್ ಮಾಡಬೇಕಿತ್ತಲ್ಲ, ಸೊ ಆ ಇದರಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವ್ರಿಗೆ ಅಷ್ಟೇ. ಅವ್ರನ್ನೆಲ್ಲ ಎಲ್ಲ ಫಸ್ಟ್ ಏಡಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಎಲ್ಲ ಸಂಪೂರ್ಣವಾಗಿ ಬೆಂಕಿ ಹಾರಿಸಿದ್ದಾರೆ, ಪೂರ್ಣ ಸಂಧಿಸಿದೆ ಸರ್. ಎಲ್ಲ ಸಿಬ್ಬಂದಿ ವರ್ಗದವರೇ ಹೆಚ್ಚು ಕಾರ್ಯ ತೊಡಗಿದ್ರು ಅವರು, ಸೊ ಕಮ್ಮಿ ಆಗಿದೆ ಎಲ್ಲ. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಪ್ರತ್ಯಕ್ಷದರ್ಶಿ ಹೇಳ್ತಿರ್ತಕ್ಕಂಥ ಮಾತು. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಶಿವಪ್ರಸಾದ್. ನಾವು ಪ್ರತಿನಿಧಿ ಶಿವ ವಿವರಿಸ್ತಾ ಇದ್ರು ಅಲ್ಲಿರುವಂಥ ಸಿಬ್ಬಂದಿಯು ಕೂಡ, ಅಂದರೆ ಇನ್ನು ಎಲ್ಲಿಂದ AC ಬಂದು, ಅಂದರೆ AC-ಇಂದನೇ ಶಾರ್ಟ್ ಸರ್ಕ್ಯೂಟ್ನಿಂದನೇ ಆಗಿರುವಂಥದ್ದು ಅನಾಹುತನ ಅಥವಾ ಎಲ್ಲಿಂದ ಬೆಂಕಿ ಹೊತ್ಕೊಳ್ತು ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ. ಬಟ್ ಒಂದು 7-8 ಪೇಷಂಟ್ಸ್ಗಳಿದ್ದರು, ಅವ್ರನ್ನ ಕೂಡಲೇ ಹೊರತರುವಂಥ ಪ್ರಯತ್ನವೂ ಕೂಡ ಭಾಳ ಯಶಸ್ವಿಯಾಗಿದೆ. ಬಟ್ ಸಿಬ್ಬಂದಿಗೆ, ಜೊತೆಗೆ ಪ್ರಮುಖವಾಗಿ ನರ್ಸ್ಗಳಿಗೆ
ಗಾಯಗಳಾಗಿದೆ, ಸುಟ್ಟು ಗಾಯಗಳಾಗಿದೆ ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಇದೆ. ಅದು ಯಾವ ಮಟ್ಟಿಗೆ ಗಂಭೀರತೆಯಿಂದ ಕೂಡಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. 1:15 ಸಂದರ್ಭದಲ್ಲಿ ಹೀಗೆ ಬೆಂಕಿ ಅನಾಹುತ ಅಲ್ಲಿ ಆಗಿರುವಂಥದ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಮೊದಲೇ ಹೇಳಿದಾಗೆ ಈ ಹಾಸ್ಪಿಟಲ್ನಲ್ಲೆಲ್ಲ ಏನಾದ್ರು ಸಣ್ಣ ಪುಟ್ಟ ಹೀಗೆ ಬೆಂಕಿ ಕಾಣಿಸ್ಕೊಂಡ್ಬಿಟ್ರೆ ಅದು ವ್ಯಾಪಿಸೋದಕ್ಕೇನು ಭಾಳ ಸಮಯ ಬೇಕಾಗೋದಿಲ್ಲ. ಯಾಕಂದರೆ ನಮ್ಮ ಈ ಮಾತನಾಡ್ತಾ ಇದ್ದೀವಿ, ಶಿಫ್ಟ್ ಮಾಡಿದ್ದೇವೆ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ನಾವು ಇದು ಮಾಡ್ತಿರುವಾಗ ಅಗ್ನಿಶಾಮಕ ಇಲಾಖೆಯವರು ಸಹ ಬಂದಿದ್ದಾರೆ. ಬಂದು ನಮ್ಮ ಸ್ಟಾಫ್ ಜೊತೆಗೆ ಅವರು ಸಹಾಯ ಮಾಡಿಕೊಂಡು ಎಲ್ಲ ನಿಯಂತ್ರಣಕ್ಕೆ ಬಂದಿದ್ದಾರೆ. ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ರೀಸನ್ ಈಗ ನಾವು ಹುಡುಕಬೇಕು, ಯಾಕೆಂದರೆ ಅಲ್ಲಿ ಬಹುಶಃ ಶಾರ್ಟ್ ಸರ್ಕ್ಯೂಟಿಂದ ಬಂದಿರ್ಬೋದು ಅಂತ ನಮ್ಗೆ ಅನ್ನಿಸ್ತದೆ. ಆದರೆ ಅದೆಲ್ಲ ಪೂರ್ತಿ ಇನ್ವೆಸ್ಟಿಗೇಷನ್ ಆದಮೇಲೆ ನಮ್ಗೆ ಗೊತ್ತಾಗ್ತದೆ. ಆ ಕಾರ್ಡಿಯಾಲಜಿ ಪೇಷಂಟ್ಸನ್ನು ನೋಡ್ತಾ ಇದ್ದವರು ಅಲ್ಲಿ 3 ಜನ ಇದ್ದರು. ಆ CCU ಅಲ್ಲಿ 3 ಜನ ಇದ್ದರು. ಡಾಕ್ಟರ್ ಪ್ರಕಾಶ್ ಅವರು ಕಾರ್ಡಿಯಾಲಜಿಸ್ಟ್, ನಮ್ಮ ಸೀನಿಯರ್ ಕಾರ್ಡಿಯಾಲಜಿಸ್ಟು. ಡಾಕ್ಟರ್ ಅನುಪಮ ಹೆಗ್ಡೆ ಅವರು ಕಾರ್ಡಿಯಾಲಜಿ ಅವರು ಆ ಪೇಷಂಟ್ಸ್ ಬಗ್ಗೆ ತಮಗೆ ತಿಳಿಸ್ತಾರೆ. ಹೇಳಿ. ಸೇಫ್ಟಿ ಮೆಷರ್ ಇತ್ತಲ್ಲ, ಫೈರ್ಗೆ ಪ್ರಿವೆನ್ಷನ್. ಅದಕ್ಕೇನೆ ಶಾರ್ಟ್ ಸರ್ಕ್ಯೂಟ್ ಆದರೆ ತಕ್ಷಣ ಅದಕ್ಕೆ ಎಲ್ಲ ಪೇಷಂಟ್ಸ್ಗೂ ಏನಾಗಿಲ್ಲ, ಸ್ಟಾಫ್ಗೂ ಏನಾಗಿಲ್ಲ, ಯಾರಿಗೂ ಏನಾಗಿಲ್ಲ. ಎಲ್ಲರೂ ಶಿಫ್ಟ್ ಆಗಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಗೊತ್ತಿಲ್ಲ, ಹುಡುಕ್ಬೇಕು. 1:15 ಅಲ್ಲ, ತಕ್ಷಣ ಅದಕ್ಕೆ ಶಿಫ್ಟ್ ಮಾಡ್ಬಿಟ್ಟಲ್ಲ. ಎಲ್ಲಾದ್ರೂ ಆಗ್ಬೋದಲ್ವಾ? ಸ್ಪ್ರಿಂಕ್ಲರ್ ಸಿಸ್ಟಮ್ ಶಾರ್ಟ್ ಸರ್ಕ್ಯೂಟ್ ಆಗಿ ಫಸ್ಟ್ ಟೈಮ್ ಯಾವತ್ತೂ ಆಗಿಲ್ಲ. ಯಾವುದೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಅನಿಸುತ್ತೆ, ಹುಡುಕಬೇಕದು. ಬಟ್ ಲಕ್ಕಿಲಿ ಇಮಿಡಿಯೇಟ್ಲಿ ಫೈರ್ ವಾಸ್ ಪುಟ್ ಆಫ್, ಸ್ಪ್ರಿಂಕ್ಲರ್ಸ್ ಎಲ್ಲ ಆನ್ ಆಗಿ ಎಲ್ಲ ಇದು ಮಾಡಿ ಪೇಷಂಟ್ ತಕ್ಷಣ ಎವ್ಯಾಕ್ಯುಯೇಟ್ ಮಾಡಿ, ಸ್ಟಾಫ್ ನರ್ಸ್ ಎವ್ಯಾಕ್ಯುಯೇಟ್ ಮಾಡಿ ಎಲ್ಲ ಸುರಕ್ಷಿತ, ಯಾರಿಗೂ ಏನೂ ತೊಂದರೆ ಇಲ್ಲ. ಪೇಷಂಟ್ಸ್ ಎಲ್ಲ ಆರಾಮಾಗಿದ್ದಾರೆ. ಎಲ್ಲ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ, ಆರಾಮಾಗಿ ಒಂದು 3 ಅಡ್ರೆಸ್ಗೆ ನೋಡ್ಕೊಂಡು ಬಂದೆ, ಆರಾಮಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ. ಎಲ್ಲ VIP ಪೇಷಂಟ್ಸ್, ಯಾರಿಗೂ ಏನೂ ತೊಂದರೆ ಆಗಿಲ್ಲ. VS ಪ್ರಕಾಶ್. ಅದು OPD ಅಲ್ಲಿ ನಾನಿದ್ದೆ. ಸೊ ಎಲ್ಲಿದ್ದು ಪೇಷಂಟ್ಸು, ಅಟೆಂಡರ್ಸು, ಸ್ಟಾಫನ್ನೆಲ್ಲ ಸೇಫಾಗಿ ಇವ್ಯಾಕ್ಯುಯೇಟ್ ಮಾಡಿದ್ದೀವಿ. ಗೊತ್ತಾದ 5 ನಿಮಿಷದೊಳಗೆ ಎಲ್ಲರೂ ಆಸ್ಪತ್ರೆಯಿಂದ ಆಚೆ ಹೊರಗಡೆ ಬಂದಿದ್ದಾರೆ. ಸೊ ಎಮರ್ಜೆನ್ಸಿಯಲ್ಲೂ ಪೇಷಂಟ್ಸ್ ಇದ್ದರು, ಅವ್ರನ್ನೂ ಎಲ್ಲ ತಕ್ಷಣ ಶಿಫ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಯಾರಿಗೂ ಯಾವುದೇ ಥರ ಅವಘಡ ಆಗಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಅನುಪಮ ಹೆಗಡೆ ಅಂತ, ಸೀನಿಯರ್ ಕಾರ್ಡಿಯಾಲಜಿಸ್ಟ್. ಥ್ಯಾಂಕ್ ಯು ಸರ್. ಸೊ ಅದೃಷ್ಟವಶಾತ್ ಭಾಳಷ್ಟು ಮಂದಿ ಇಲ್ಲಿ ಬಚಾವಾಗಿದ್ದಾರೆ. ಪೇಷಂಟ್ಸ್ ಭಾಳ ಕಮ್ಮಿ ಇದ್ರು, ಬಟ್ ಸಿಬ್ಬಂದಿ ಜೊತೆಗೆ ನರ್ಸ್ಗಳು ಎಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಬಟ್ ಎಲ್ಲರೂ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುದ್ದಿ ಮುಂದುವರಿಯುತ್ತೆ.